ನಮಸ್ಕಾರ ಸ್ನೇಹಿತರೆ, ಲಾಜಿಕಲ್ ಅಸ್ಟ್ರೋವಾಸ್ತು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಸ್ಟ್ರೋವಾಸ್ತು ಎಪಿಸೋಡಿನ ಇದು ಎರಡನೇ ಭಾಗ. ಇದರಲ್ಲಿ ವಾಸ್ತುಶಾಸ್ತ್ರದ ಪ್ರಥಮ ಹಂತವಾದಂತಹ ಅಂದರೆ ಅತಿ ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ದಿಕ್ಕುಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡಲಾಗುತ್ತೆ. ಇಲ್ಲಿ ತಿಳಿದುಕೊಬೇಕಾದ್ರೆ ಏನು ಅಂತಂತಂದರೆ, ನಮ್ಮಲ್ಲಿ ವಾಸ್ತುಶಾಸ್ತ್ರದಲ್ಲಿ ಎಷ್ಟು ದಿಕ್ಕುಗಳ ಬಗ್ಗೆ ಅಧ್ಯಯನ ಮಾಡಲಾಗುತ್ತೆ ಅಂತ ಇದುವರೆಗೂ ನೀವು ತಿಳ್ಕೊಂಡಿರೋ ಹಾಗೆ ನಾವು ಪ್ರಥಮವಾಗಿ 4 ದಿಕ್ಕುಗಳನ್ನು ನಾವು ನೋಡ್ತೀವಿ. ಒಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ನೋಡಿ ಸ್ನೇಹಿತರೆ, ನಾನು ನಿಮಗೊಂದು ಇಲ್ಲಿ ಒಂದು ವಿಡಿಯೋವನ್ನು ತೋರಿಸ್ತಾ ಇದ್ದೇನೆ. ಇದರಲ್ಲಿ ಸೂರ್ಯ ಉದಯ ಆಗೋದ್ರಿಂದ ಹಿಡ್ಕೊಂಡು ಸೂರ್ಯ ಅಸ್ತ ಆಗಿ ಮತ್ತೆ ಉದಯ ಆಗೋ ತನಕ ಇದು ಪೂರ್ತಿಯಾದ ಒಂದು ಚಕ್ರವನ್ನು ಇಲ್ಲಿ ಬಳಸಿದ್ದೀವಿ. ಇದು ನೀವು ಕಾಣ್ತಿರೋದು ಇಲ್ಲಿ ಒಂದು ರೌಂಡ್ ಆಗ್ತಾ ಇದೆ. ಇದು 12 ರಾಶಿಗಳು, ಅಂದರೆ ಇದಕ್ಕೆ ಝೋಡಿಯಾಕ್ ಸೈನ್ ಇವು, ಮತ್ತು ಇದಕ್ಕೆ ಝೋಡಿಯಾಕ್ ಬೆಲ್ಟ್ ಅಂತಾರೆ. ನೋಡಿರಿ, ಇಲ್ಲಿಂದ ಇಲ್ಲಿವರೆಗೂ ಈ ಮಧ್ಯೆ ಏನು ಜಾಗ ಇದೆಯಲ್ಲ, ಇದಕ್ಕೆ ಝೋಡಿಯಾಕ್ ಬೆಲ್ಟ್ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ಮೊದಲು ಹೇಳಿದ್ದೆ, ಝೋಡಿಯಾಕ್ ಬೆಲ್ಟ್ ಅಂತ ಏನು ಅಂತೇಳಿ. ಈ ಬೆಲ್ಟಲ್ಲಿ ಎಲ್ಲ ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ಇಲ್ಲೇ ಒಂದು ಪರಿಕ್ರಮವನ್ನು ಮಾಡ್ತಾ ಇರ್ತವೆ. ಇವಾಗ ನಾವು ದಿಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ದಿಕ್ಕುಗಳ ಜ್ಞಾನ ನಮಗೆ ಹೇಗಾಯಿತು ಅಂತೇಳಿ. ಇದು ಆಗಿದೆ ಹೇಗೆ ಅಂತಂದರೆ, ಸೂರ್ಯನ ಚಲನೆಯ ಆಧಾರದ ಮೇಲೆ ಸೂರ್ಯ ಹೇಗೆ ತನ್ನ ಪರಿಕ್ರಮವನ್ನು ಮಾಡ್ತಾನೆ, ಆ ಪರಿಕ್ರಮದ ಆಧಾರದ ಮೇಲೆ ಈ ಒಂದು ದಿಕ್ಕದ ನಿರ್ಧಾರವನ್ನು ಮಾಡಲಾಗಿತ್ತು. ಬೆಳಿಗ್ಗೆ ಸುಮಾರು 6 ಗಂಟೆಗೆ ಸೂರ್ಯ, ಉದಾಹರಣೆಗೆ ಹೇಳ್ತಾ ಇರೋದು ನಾನು, ಒಂದು ಮಾರ್ಚ್ ಅಥವಾ ಸೆಪ್ಟೆಂಬರ್ ಟೈಮಲ್ಲಿ ಒಂದು ಇದೇ ಇರುತ್ತೆ. ಆ ಸಮಯದಲ್ಲಿ ಏನು ಅಂತಂದರೆ, ಸೂರ್ಯ ಬೆಳಗ್ಗೆ ಉದಯ ಆದಾಗ ನಮ್ಮ ಒಂದು ನೆರಳು ಯಾವ ಕಡೆ ಇರುತ್ತೆ ಅಂತಂದರೆ ಪಶ್ಚಿಮ ಕಡೆ ಹೋಗುತ್ತೆ. ಹಾಗೆಯೇ ಅದು ಮಧ್ಯಾಹ್ನ ಆಗ್ತಾ ಹೋದಂಗೆ ಅದು ಅಂದರೆ ಸೌತ್ ಕಡೆ ಹೋಗುತ್ತೆ. ಸೌತ್ ಕಡೆ ಹೋದಾಗ ನಮ್ಮ ನೆರಳು ಸಹ ಬದಲಾವಣೆ ಆಗುತ್ತೆ. ಅದಾದ ಮೇಲೆ ಅದು ಪಶ್ಚಿಮ ಕಡೆ ಹೋದಾಗ ಅದು ನೆರಳು ಮತ್ತು ಪೂರ್ವ ಕಡೆ ಹೊರಟೋಗುತ್ತೆ. ಇವಾಗ ನಾನು ನಿಮ್ಮಲ್ಲಿ ಒಂದು ಕ್ವಶನನ್ನು ಕೇಳ್ತೇನೆ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ ಮತ್ತು ಸಾಯಂಕಾಲ 6 ಗಂಟೆವರೆಗೂ ಎಲ್ಲ ಸಮಯದಲ್ಲೂ ಸಹ ಒಂದೇ ಟೆಂಪ್ರೇಚರ್ ಇರುತ್ತಾ? ಇಲ್ಲ, ಟೆಂಪ್ರೇಚರ್ ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ನೀವು ನೋಡಿರ್ಬೋದು, ಎಕ್ಸಾಂಪಲ್ಗೋಸ್ಕರ ಟೆಂಪ್ರೇಚರ್ ಬೆಳಿಗ್ಗೆ ಪೂರ್ವದಲ್ಲಿ ಉದಯ ಆಗಬೇಕಾದ್ರೆ 20 ಡಿಗ್ರಿ ಇದ್ದರೆ ಮಧ್ಯಾಹ್ನ 35 ಡಿಗ್ರಿ ಇರುತ್ತೆ, ಸಾಯಂಕಾಲ 25 ಡಿಗ್ರಿ. ಅಂದರೆ ಈ ಟೆಂಪ್ರೇಚರು ಸಹ ಬದಲಾವಣೆ ಆಗ್ತಾಯಿದೆ, ನಮ್ಮ ನೆರಳು ಸಹ ಬದಲಾವಣೆ ಆಗುತ್ತೆ, ಪ್ರತಿಯೊಂದು ಬದಲಾವಣೆ ಆಗುತ್ತೆ. ಹಾಗಿದ್ಮೇಲೆ ನಾವು ಕಟ್ಟಿರುವಂಥ ಮನೆಯಲ್ಲೂ ಸಹ ನಮ್ಮ ಭವನದಲ್ಲೂ ಸಹ ವೇರಿಯೇಷನ್ ಇದ್ದೇ ಇರುತ್ತೆ. ಹಂಗಾಗಿ ಆ ಟೆಂಪ್ರೇಚರ್ಗೆ ಅನುಸಾರವಾಗಿ, ಆ ಒಂದು ದಿಶೆಗೆ ಅನುಸಾರವಾಗಿ, ದಿಕ್ಕಿಗೆ ಅನುಸಾರವಾಗಿ ನಮ್ಮ ಮನೆಯ ಭವನಗಳನ್ನು ನಿರ್ಮಾಣವನ್ನು ಮಾಡಬೇಕಾಗತ್ತೆ. ಇದನ್ನ ಬಗ್ಗೆ ನಾವು ಡೀಟೇಲ್ ತಿಳ್ಕೊಳ್ಳಿಕ್ಕೆ ಇನ್ನೂ ಏನಾಗುತ್ತೆ ಈಗ ಅಂದರೆ, 6 ಗಂಟೆಯಿಂದ 12 ಗಂಟೆ ಮಧ್ಯದಲ್ಲಿ ನಮ್ಮ ಟೆಂಪ್ರೇಚರ್ದು ತುಂಬಾ ವೇರಿಯೇಷನ್ ಆಗುತ್ತೆ. ಆ ವೇರಿಯೇಷನ್ನಲ್ಲಿಗೆ ನಾವೇನು ಒಂದು ಪ್ರಿಡಿಕ್ಷನ್ ಮಾಡಬೇಕು ಅಂತ ಅಂತೀವಿ, ಅದರದ್ದು ಒಂದು ಆ್ಯಕ್ಯುರೇಸಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಅವಾಗೇನು ಮಾಡುತ್ತೆ ಅಂತ, ನಾವು ಈ ಒಂದು 4 ದಿಕ್ಕುಗಳನ್ನು, ಅಂದರೆ ಮೊದಲನೇ ದಿಕ್ಕುಗಳಲ್ಲಿ ಇಲ್ಲಿ ನೋಡ್ಬೋದು, ಮತ್ತೆ ನೋಡಿ ಇಲ್ಲಿ ಈ 4 ದಿಕ್ಕುಗಳು ಯಾಕೆ ಬಂತು ಅಂತಂದರೆ, ನಮ್ಮ ಝೋಡಿಯಾಕ್ ಬಂದ್ಬಿಟ್ಟು 360 ಡಿಗ್ರಿ ಇರುತ್ತೆ. ಈ 360 ಡಿಗ್ರಿಯನ್ನು 4 ಭಾಗ ಮಾಡಿದಾಗ ಅದೇನಾಗುತ್ತೆ, 90 ಡಿಗ್ರಿ ಒಂದು ಭಾಗ ಆಗುತ್ತೆ. ಅಂದರೆ ಪೂರ್ವದಿಂದ ದಕ್ಷಿಣಕ್ಕೆ ಹೋದರೆ ಇದು 90 ಡಿಗ್ರಿ ಇರುತ್ತೆ ಟೋಟಲಾಗಿ. ಅಂದರೆ ಈ 90 ಡಿಗ್ರಿ ಚಲನೆಯನ್ನು ಮಾಡಲಿಕ್ಕೆ ಸುಮಾರು 6 ಗಂಟೆಯ ಸಮಯವನ್ನು ಇಟ್ಕೊಳ್ಳುತ್ತೆ. ಹಾಗೆ ಒಂದು ದಿವಸಕ್ಕೆ ಪೂರ್ತಿ ಪರಿಕ್ರಮ ಮಾಡಲಿಕ್ಕೆ 24 ಗಂಟೆಯನ್ನು ತಗೊಳುತ್ತೆ. ಈ 24 ಗಂಟೆಯನ್ನು 4ರಿಂದ ಡಿವೈಡ್ ಮಾಡಿದಾಗ 6 ಗಂಟೆ ಆಗುತ್ತೆ, ಹೌದಲ್ವರ? ಅಂದರೆ ಒಂದು ದಿಕ್ಕಿಂದ ಇನ್ನೊಂದು ದಿಕ್ಕಿಗೆ ಅದು ಪರಿಚಲನೆ ಮಾಡಲಿಕ್ಕೆ ಸುಮಾರು 6 ಗಂಟೆಯನ್ನು ತಗೊಳುತ್ತೆ. ಈ 6 ಗಂಟೆಯಲ್ಲಿ ತುಂಬಾ ವೇರಿಯೇಷನ್ ನಾನು ನಿಮಗೆ ಮೊದಲೇ ಹೇಳಿದ್ದೆ. ಈ ವೇರಿಯೇಷನ್ ಆ್ಯಕ್ಯುರಸಿಯನ್ನು ಇನ್ನಷ್ಟು ಚೆನ್ನಾಗಿ ನೋಡಲಿಕ್ಕೋಸ್ಕರ ಏನು ಮಾಡಲಿಕ್ಕಾಗಿದೆ ಅಂದರೆ, ಅದನ್ನು ಮತ್ತೆ 4 ಎಕ್ಸ್ಟ್ರಾ ದಿಶೆಗಳನ್ನು ಮಾಡಲಾಯಿತು. ಅದಕ್ಕೆ ಕೋನೀಯ ದಿಶಾ ಅಂತಲೂ ಸಹ ಕರೀತಾರೆ. ಅದು ಯಾವುವು ಅಂತಂದರೆ, ಒಂದು ಆಗ್ನೇಯ, ನೈಋತ್ಯ, ವಾಯುವ್ಯ ಮತ್ತು ಈಶಾನ್ಯ. ಇಲ್ಲಿ ನೋಡ್ಬೋದು, ನಾವು ನಿಮ್ಮ ಎದುರುಗಡೆ ಇಲ್ಲೆಲ್ಲ ಬರ್ದಿರ್ತೀನಿ ನಾನು ಎಲ್ಲದನ್ನು. ಅದೇ ಒಂದು ಟೆಂಪ್ರೇಚರ್ ಬಗ್ಗೆ ಆಗಲಿ, ಟೈಮ್ ಬಗ್ಗೆ ಆಗಿ ನೋಡ್ಬೋದ್ರೆ, ಇಲ್ಲಿ ಅದೇ ಒಂದು 4 ದಿಶವನ್ನು 8 ದಿಶವನ್ನು ಮಾಡಿದಾಗ, ಅಂದರೆ 360 ಡಿಗ್ರಿಯನ್ನು 8 ಭಾಗ ಮಾಡಿದಾಗ ಒಂದು ಏರಿಯಾ ಬಂದ್ಬಿಟ್ಟು, ಒಂದು ದಿಕ್ಕು ಬಂದ್ಬಿಟ್ಟು 45 ಡಿಗ್ರಿಗೆ ಸೇರ್ಕೊಳ್ಳುತ್ತೆ. ಆ ದಿಕ್ಕು ಒಂದು ಪೂರ್ವದಿಂದ ಆಗ್ನೇಯಕ್ಕೆ ಹೋಗಬೇಕು ಅಂತಂದರೆ ಸುಮಾರು 3 ಗಂಟೆ ಹಿಡಿಯುತ್ತೆ.
ಈ 3 ಗಂಟೆ ಸಮಯ ಮೊದಲು 6 ಗಂಟೆಗಿಂತಲೂ ಸ್ವಲ್ಪ ಆ್ಯಕ್ಯುರಸಿ ಜಾಸ್ತಿ ಆಯಿತು. ಇದರಿಂದ ನಾವು ಆದಷ್ಟು ಒಳ್ಳೆಯ ಒಂದು ಪ್ರಿಡಿಕ್ಷನನ್ನು ಸಹ ಮಾಡ್ಬೋದು. ಆ್ಯಕ್ಯುರಸಿಯನ್ನು ನೋಡಿಕೊಂಡು ಮನೆಯಲ್ಲಿ ಪ್ರಾಬ್ಲಮ್ಗಳನ್ನು ಹುಡುಕ್ಬೋದು. ಏನು ಪ್ರಾಬ್ಲಮ್ ಇದೆ, ಏನು ಸಮಸ್ಯೆ ಇದೆ ಅಂತೇಳಿ ಗ್ರಿಡ್ ಮಾಡಿ ತೆಗಿಬೋದು. ಇದು ಅದಕ್ಕಿಂತ ತುಂಬ ಉತ್ತಮವಾಗಿರುವಂಥದ್ದು. ಹಾಗೆಯೇ ಇಲ್ಲಿ ವೇರಿಯೇಷನ್, ಟೆಂಪ್ರೇಚರ್ ವೇರಿಯೇಷನ್ ನೋಡಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಅಂದರೆ ರೇಂಜ್ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಉದಾಹರಣೆಗೆ ಮೊದಲು 20 ಡಿಗ್ರಿಯಿಂದ 30 ಡಿಗ್ರಿ ವೇರಿಯೇಷನ್ ಇತ್ತು. ಇವಾಗ ಒಂದು ಅಪ್ರಾಕ್ಸಿಮೇಟನ್ನು ಹೇಳ್ತಾ ಇರೋದು ನಾನು, ಈ 9 ಗಂಟೆಗೆ ಸುಮಾರು 27 ಡಿಗ್ರಿ ಆಗ್ಬೋದು. ಇದು 12 ಗಂಟೆಯಿಂದ 3 ಗಂಟೆ ಸಮಯಕ್ಕೆ ಹೋಲಿಸ್ಕೊಂಡ್ರೆ ಸುಮಾರು 30 ಡಿಗ್ರಿ, ಅಂದರೆ 5 ಡಿಗ್ರಿ ಕಡಿಮೆ ಆಗುತ್ತೆ ಮಧ್ಯಾಹ್ನದ ಕಾಲದಂಗೆ. ಮತ್ತು ಸಾಯಂಕಾಲ ಆಗ್ತಾ 25 ಡಿಗ್ರಿ, ರಾತ್ರಿ 12 ಗಂಟೆ ಒಳಗೆ 15 ಡಿಗ್ರಿ ಆಗುತ್ತೆ. ಹೀಗೆ ತುಂಬ ವೇರಿಯೇಷನ್ ಇದೆಯಲ್ಲ, ಆ ವೇರಿಯೇಷನ್ ಗ್ಯಾಪು ತುಂಬ ಕಡಿಮೆ ಆಗುತ್ತೆ. ಇದನ್ನು ಇನ್ನಷ್ಟು ಆ್ಯಕ್ಯುರಸಿ ಮಾಡಲಿಕ್ಕೋಸ್ಕರ ಅಂದರೆ ಇದನ್ನು 3 ಗಂಟೆ ಅಂದರೆ 20ರಿಂದ 27 ಡಿಗ್ರಿ, 7 ಡಿಗ್ರಿ ಟೆಂಪ್ರೇಚರ್ ಅಂದರೆ ಅದ್ರ ಜಾಸ್ತಿನೇ ಆಯಿತು. ಮತ್ತು ಗ್ಯಾಪು ತುಂಬ ಜಾಸ್ತಿ ಆಯಿತು. 6 ಗಂಟೆಯಿಂದ 9 ಗಂಟೆ ತನಕ ನೀವು ಗಮನಿಸ್ರಿ, ಬೆಳಗ್ಗೆ ಎದ್ದು 6 ಗಂಟೆಯಿಂದ 9 ಗಂಟೆ ಒಳಗೆ ಎಷ್ಟು ಒಂದು ವೇರಿಯೇಷನ್ ಇರುತ್ತೆ ಅಂತೇಳಿ, ನಮ್ಮ ರಾಸಾಯನಿಕ ಕ್ರಿಯೆಗಳು ಸಹ ಎಷ್ಟು ವೇರಿಯೇಷನ್ ಆಗುತ್ತೆ ನಮ್ಮ ಶರೀರದಲ್ಲಿ ಅಂತೇಳಿ. ಅದರ ಅನುಸಾರವಾಗಿಯೇ ನಮ್ಮ ಮನೆಯಲ್ಲೂ ಸಹ ಅದೇ ಥರ ನಾವು ಅದನ್ನು ಸೆಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇನ್ನಷ್ಟು ಆ್ಯಕ್ಯುರಸಿ ತಗೊಳ್ಳಿಕ್ಕು ಅಂತೇಳಿ ಅದನ್ನೇ ಮಾಡಿವು ಅಂತಂದರೆ ಒಂದನ್ನು 16 ಭಾಗವನ್ನಾಗಿ ಮಾಡಲಾಯಿತು. ಈ 16 ಭಾಗ ಏನಕ್ಕೆ ಮಾಡಲಾಯಿತು ಅಂತಂದರೆ, 1ರಿಂದ ಅಂದರೆ ಸುಮಾರಿಗೆ ಎಕ್ಸಾಂಪಲ್ಗೆ 4ರಿಂದ ನಾರ್ತ್ ಈಸ್ಟ್ಗೆ ಹೋಗಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ, ನಾರ್ತ್ ಈಸ್ಟ್ ಹೋಗಲಿಕ್ಕೆ ಸುಮಾರು 3 ಗಂಟೆ ಹಿಡಿಯುತ್ತೆ. ಆ 3 ಗಂಟೆನ ನಾವು ಡಿವೈಡ್ ಮಾಡಿದರೆ, 2 ಭಾಗ ಮಾಡಿದರೆ ಎಷ್ಟಾಗುತ್ತೆ, 1.5 ಗಂಟೆ ಆಯಿತು. 1.5 ಗಂಟೆ ತೀರಾ ಅಷ್ಟೊಂದು ವೇರಿಯೇಷನ್ ಇರೋದಿಲ್ಲ. ಅಂದರೆ ಸ್ವಲ್ಪನೇ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅಂದರೆ ನಾವು ತುಂಬ ಆ್ಯಕ್ಯುರಸಿಗೆ ತುಂಬ ಹತ್ರ ಹೋಗ್ತಾ ಇರ್ತೀವಿ. ಆ ಆ್ಯಕ್ಯುರಸಿನ ಮೀಟ್ ಮಾಡಲಿಕ್ಕೋಸ್ಕರನೇ ಈ 16 ದಿಕ್ಕುಗಳು ಅಥವಾ ವಲಯಗಳನ್ನಾಗಿ ಮಾಡಲಾಗಿದೆ. ಅಂದರೆ ಇದು ಪೂರ್ತಿ ಝೋನಲ್ಲಿ ಮಾಡಿರ್ತೀವಿ. ಮುಖ್ಯವಾಗಿ ಇರೋದು 4 ದಿಕ್ಕುಗಳೇ. ಅದನ್ನು ಕೋಣೀಯ ದಿಕ್ಕುಗಳು ಅಂತ 4 ಭಾಗ ಎಕ್ಸ್ಟ್ರಾ ಮಾಡಿರು. ವಾಸ್ತುಶಾಸ್ತ್ರದಲ್ಲಿ ವಿಶ್ವಕರ್ಮ ಪ್ರಕಾಶ ಅಂತೇಳಿ ಅದರಲ್ಲೂ ಸಹ ಇದ್ರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಬೇಕಿದ್ರೆ ನಾನು ನಿಮಗೆ ತೋರಿಸ್ತೀನಿ ಅದನ್ನು, ಆ ಬುಕ್ಸನ್ನು ಸಹ ಅದು ನೀವು ನೋಡ್ಬೋದು. ಅದರಲ್ಲಿ ತುಂಬ ವಿವರಣೆ ಇದೆ ಇದ್ರ ಬಗ್ಗೆ. ಈ 16 ದಿಕ್ಕುಗಳ ಬಗ್ಗೆ, 16 ವಲಯಗಳ ಬಗ್ಗೆ ವಿವರವಾಗಿ ಹೇಳಲಾಗಿದೆ ಅದನ್ನು. ಇದರಿಂದ ಏನಾಗುತ್ತೆ ಅಂದರೆ ತುಂಬ ಆ್ಯಕ್ಯುರಸಿ ಜಾಸ್ತಿ ಆಗುತ್ತೆ. ಇಲ್ಲಿ ದಿಕ್ಕುಗಳು ಯಾವುವು ಅಂತೇಳಿ ಮೊದಲನೇದಾಗಿ ತಿಳ್ಕೊಳ್ಳಿ ಪ್ರಯತ್ನ ಪಡೋಣ. ಮೊದಲನೇದಾಗಿ 1ನೇದು ಪೂರ್ವ ದಿಕ್ಕು, 2ನೇದು ಪೂರ್ವದ ಆಗ್ನೇಯ. ಅಂದರೆ ಆಗ್ನೇಯ ಇದೆ, ಪೂರ್ವದಿಂದ ನೆಕ್ಸ್ಟ್ 45 ಡಿಗ್ರಿ ಬರುತ್ತೆ, ಆಗ್ನೇಯ ಬರುತ್ತೆ. ಅವೆರಡರ ಮಧ್ಯೆ ಬರುವಂಥದ್ದು ಅದನ್ನು ಪೂರ್ವದ ಆಗ್ನೇಯ ಅಂತೇಳಿ ಕರೀತಾರೆ. ಇನ್ನೊಂದು ಆಗ್ನೇಯ, ಅದಾದಮೇಲೆ ದಕ್ಷಿಣದ ಆಗ್ನೇಯ ಅಂತೇಳಿ. ಅಂದರೆ ಕೆಲವೊಬ್ಬರಿಗೆ ಇದು ಕನ್ನಡದಲ್ಲಿ ಅರ್ಥ ಆಗಲ್ಲ ಅಂತಂದರೆ ನಾನು ಇಂಗ್ಲೀಷಲ್ಲಿ ಒಂದು ಸಹ ಹೇಳ್ತಾ ಹೋಗ್ತೀನಿ. ಇಲ್ಲಿ ಪೂರ್ವ ಅಂದರೆ ಈಸ್ಟು, ಮತ್ತು ಪೂರ್ವದ ಆಗ್ನೇಯ ಅಂತಂದರೆ ಈಸ್ಟ್ ಆಫ್ ಸೌತ್ ಈಸ್ಟ್ ಅಂತೇಳಿ ಕರೀತಾರೆ. ಮತ್ತು ಇನ್ನೊಂದು ಆಗ್ನೇಯ ಅಂತಂದರೆ ಸೌತ್ ಈಸ್ಟು, ಮತ್ತು ದಕ್ಷಿಣದ ಆಗ್ನೇಯ ಅಂದರೆ ಸೌತ್ ಆಫ್ ಸೌತ್ ಈಸ್ಟ್ ಅಂತೇಳಿ. ಮತ್ತು 5ನೇದು ದಕ್ಷಿಣ, ಮತ್ತು 6ನೇದು ನೈಋತ್ಯ ದಕ್ಷಿಣ. ನೈಋತ್ಯ ದಕ್ಷಿಣ ಅಂದರೆ ಸೌತ್ ಆಫ್ ಸೌತ್ ವೆಸ್ಟ್ ಅಂತೇಳಿ. ಮತ್ತು ಸೌತ್ ವೆಸ್ಟ್ 7ನೇದು ಅದು ನೈಋತ್ಯ, ಮತ್ತು 8ನೇದು ನೈಋತ್ಯದ ಪಶ್ಚಿಮ, ವೆಸ್ಟ್ ಆಫ್ ಸೌತ್ ವೆಸ್ಟ್. ಮತ್ತು 9ನೇದು ಪಶ್ಚಿಮ ವೆಸ್ಟ್, ಮತ್ತು 10ನೇದು ವಾಯುವ್ಯದ ಪಶ್ಚಿಮ, ವೆಸ್ಟ್ ಆಫ್ ನಾರ್ತ್ ವೆಸ್ಟ್. ಅಂದರೆ ವಾಯುವ್ಯ ನಾರ್ತ್ ವೆಸ್ಟ್, ವಾಯುವ್ಯದ ಉತ್ತರ ನಾರ್ತ್ ಆಫ್ ನಾರ್ತ್ ವೆಸ್ಟ್. ಮತ್ತು 13ನೇದು ನಾರ್ತ್ ಅಂದರೆ ಉತ್ತರ, ಮತ್ತು ಉತ್ತರದ ಈಶಾನ್ಯ. ಅದಕ್ಕೆ ನಾರ್ತ್ ಆಫ್ ನಾರ್ತ್ ಈಸ್ಟ್, ಮತ್ತು ಈಶಾನ್ಯ ನಾರ್ತ್ ಈಸ್ಟ್, ಮತ್ತು ಈಶಾನ್ಯದ ಪೂರ್ವ ಅಂತಂದರೆ ಪೂರ್ವದಿಂದ ಈಶಾನ್ಯದ ಕಡೆ ಮಧ್ಯೆ ಇರುವಂಥ ಒಂದು ಭಾಗ, ಅದನ್ನು ಈಶಾನ್ಯದ ಪೂರ್ವ ಅಂತಂದರೆ ಅದನ್ನು ಈಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತೇಳಿ ಕರೀತಾರೆ. ಈ ಒಟ್ಟು 16 ದಿಕ್ಕುಗಳನ್ನು 16 ವಲಯಗಳನ್ನು ಮಾಡಿರೋವಂಥ ಉದ್ದೇಶ ಏನಪ್ಪ ಅಂತಂದರೆ, ನಾವು ತುಂಬ ಸೂಕ್ಷ್ಮವಾಗಿ ಮನೆಯನ್ನು ಗ್ರಿಡ್ ಮಾಡಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ಯಾವ್ಯಾವ ಭಾಗದಲ್ಲಿ ಏನೇನು ಮಾಡಿದ್ದಾರೆ, ಅಂದರೆ ಕಿಚನ್ ಎಲ್ಲಿ ಮಾಡಿದ್ದಾರೆ, ದೇವ್ರ ಮಂದಿರ ಎಲ್ಲಿ ಮಾಡಿದ್ದಾರೆ, ಟಾಯ್ಲೆಟ್ ಎಲ್ಲಿ ಮಾಡಿದ್ದಾರೆ, ಮತ್ತು ಬೆಡ್ರೂಮ್ ಎಲ್ಲಿ ಮಾಡಿದ್ದಾರೆ, ಗೆಸ್ಟ್ ರೂಮ್ ಎಲ್ಲಿ ಮಾಡಿದ್ದಾರೆ, ಮತ್ತು ಹಾಲ್ ಎಲ್ಲಿ ಮಾಡಿದ್ದಾರೆ, ಈ ಎಲ್ಲ ಒಂದು ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ, ಅದನ್ನು ಸರಿಯಾದ ಜಾಗದಲ್ಲಿ ಪ್ಲೇಸ್ಮೆಂಟ್ ಮಾಡಲಿಕ್ಕೆ ಅದಕ್ಕೋಸ್ಕರ ಈ ವಲಯಗಳನ್ನು ಮಾಡಲಾಗಿದೆ. ಇದಾದಮೇಲೆ ನೆಕ್ಸ್ಟ್ ತಿಳ್ಕೊಬೇಕಾಗಿರೋಂತಂದರೆ, ಇವಾಗ ಈ ಪ್ಲಾಟ್ಗಳನ್ನು ಸಹ ನಾವು ಮನೆಯನ್ನು ಸಹ ಗ್ರಿಡ್ ಮಾಡಬೇಕಾದ್ರೂ ಇದೇ 16 ವಲಯಗಳನ್ನು ಉಪಯೋಗಿಸಿ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ನಮಗೆ ತುಂಬ ಆ್ಯಕ್ಯುರಸಿಯನ್ನು ನಾವು ಮೀಟ್ ಮಾಡ್ಬೋದು. ಕೆಲವೊಂದು ಸರಿ ಈ ನಕ್ಷೆಯಲ್ಲಿ ಕರೆಕ್ಟಾಗಿ ಇದು ಈಸ್ಟು ಸೌತ್ ನಾರ್ತ್ ವೆಸ್ಟ್ ಕರೆಕ್ಟಾಗಿದೆ.
ಇದ್ರಾಗೇನು ತೊಂದರೆ ಇಲ್ಲ. ಇದರಲ್ಲಿ ಎಲ್ಲದನ್ನು ಕರೆಕ್ಟಾಗಿ ಬರುವಂಥದ್ದು ಮತ್ತು ಚೌಕೋರವಾಗಿರುವಂಥ ಒಂದು ಪ್ಲಾಟು. ಅದೇ ಒಂದು ಪ್ಲಾಟನ್ನು ಹೀಗೆ ಟಿಲ್ಟ್ ಆಗಿದ್ದರೆ ಅವಾಗೇನಾಗುತ್ತೆ, ಆವಾಗ ಈಶಾನ್ಯ ಬದಲಾಗುತ್ತೆ. ಮನೆಯಲ್ಲಿ ನಾವು ಅಂದ್ಕೊಂಡಿರೋ ಥರ ನಾವು ಅಂದ್ಕೊತೀವಿ ನಮ್ಮ ಮನೆ ಪೂರ್ವದಲ್ಲಿದೆ ಅಂತೇಳಿ. ಇವಾಗ ಈ ಒಂದು ಏನಿದೆ ಪ್ಲಾಟ್ ಇದು ಮನೆಯ ನಕ್ಷೆ ಏನಿದೆ, ಈ ಮನೆಯ ನಕ್ಷೆಯಲ್ಲಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಪೂರ್ವ ಇಲ್ಲಿದೆ, ಈ ಪೂರ್ವದಲ್ಲಿ ಯಾವ ಭಾಗ ಬರ್ತಾ ಇದೆ, ಈ ಭಾಗ ಬರ್ತಾ ಇದೆ, ಇದು ಪೂರ್ವಕ್ಕೆ ಸೇರಿರುವಂಥ ಭಾಗ. ಇಲ್ಲಿ ಹೋಗ್ತಂಗೆ ಇದು ನಾರ್ತ್, ಇಲ್ಲಿ ಬಂತು ಇಲ್ಲಿಗೆ ಆಗ್ನೇಯ ಬಂತು. ಇಲ್ಲೇ ನಾವೇನು ಅಂತಿರ್ತೀವಿ ಇದೆಲ್ಲ ಪೂರ್ವ ಅಂತೇಳಿ, ಬಟ್ ಇದು ತಪ್ಪು, ಇದು ಪೂರ್ವಕ್ಕೆ ಸೇರೋದಿಲ್ಲ. ಅದರಿಂದಲೇ ಒಳ್ಳೊಳ್ಳೆ ವಾಸ್ತುಶಾಸ್ತ್ರಿಗಳು ಸಹ ವಾಸ್ತು ಮಾಡಿ ಬಂದವರು ಸಹ ಮನೆಯಲ್ಲಿ ತುಂಬಾ ಸಮಸ್ಯೆಗಳನ್ನು ಜನಗಳು ಅನುಭವಿಸ್ತಾರೆ, ನೋಡ್ತಾರೆ. ಅವ್ರು ತುಂಬ ಕಂಪ್ಲೇಂಟ್ ಮಾಡ್ತಾರೆ, ನಾನು ಅವ್ರ ಹತ್ರ ಮಾಡಿಸಿದೆ ಇವ್ರ ಹತ್ರ ಮಾಡಿಸಿದೆ, ನನಗೇನು ಅದರಿಂದ ಉಪಯೋಗ ಆಗಲಿಲ್ಲ ಅಂತೇಳಿ. ಅದರ ಕಾರಣ ಏನಪ್ಪ ಅಂತಂದರೆ ಅವ್ರು ಗ್ರಿಡ್ ಮಾಡುವಂಥ ಒಂದು ರೀತಿ ಏನಿದೆಯಲ್ಲ ಅದು ಸರಿಯಾಗಿರೋದಿಲ್ಲ. ಅದರಿಂದ ಈ ಸಮಸ್ಯೆಯನ್ನು ನೋಡ್ತೀವಿ ನಾವು. ಹಾಗಾಗಿ ನಿಮಗೆ ಇದರ ಜ್ಞಾನವನ್ನು ಪೂರ್ತಿಯಾಗಿ ನಾನು ಕೊಡಬೇಕು ಅಂತಲೇ ಈ ವಿಡಿಯೋವನ್ನು ಮಾಡಿದ್ದು. ನಿಮಗೆ ವಾಸ್ತು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ, ಅದರಲ್ಲಿ ಮೊದಲು ನಿಮಗೆ ದಿಕ್ಕುಗಳ ಡೈರೆಕ್ಷನ್ಗಳ ಒಂದು ಜ್ಞಾನ ಗೊತ್ತಿರಲೇಬೇಕು. ಇದು ಗೊತ್ತಿಲ್ಲ ಅಂದರೆ ನೀವು ಕಲಿಯೋಕ್ಕೂ ಆಗಲ್ಲ, ನಿಮ್ಮ ಮನೆಯನ್ನು ನಾವೇನು ಹೇಳಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳೋಕ್ಕೂ ಸಾಧ್ಯ ಆಗಲ್ಲ. ತಪ್ಪಾಗಿ ಮಾಡ್ಕೊಳ್ತೀರ. ಅದರಿಂದ ನಿಮಗೆ ಏನು ಉಪಯೋಗ ಆಗೋದಿಲ್ಲ. ಅನುಪಯೋಗ ಆಗುತ್ತೋ ಆಗಲೂ ಗೊತ್ತಿಲ್ಲ, ಬಟ್ ಉಪಯೋಗ ಅಂತೂ ಏನೂ ಆಗಲ್ಲ. ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗೋದಿಲ್ಲ, ಸಮಸ್ಯೆಗಳು ಹಾಗೇ ಇರ್ತವೆ. ಈ ಒಂದು ವಿಡಿಯೋದನ್ನು ನೀವು ನೋಡಿರಿ. ಇನ್ನೊಂದು ಏನಪ್ಪ ಅಂತಂದರೆ, ಈ ಡೈರೆಕ್ಷನನ್ನು ನೀವು ಸರಿ ತಿಳ್ಕೊಬೇಕು ಅಂತಂದರೆ ನೀವು ಇನ್ನೂ ಸುಲಭ ದಾರಿ ಅಂತ ಹೇಳ್ತೀನಿ ನಾನು. ಗೂಗಲ್ ಅರ್ತ್ ಇದೆ. ಗೂಗಲ್ ಅರ್ತಿಂದ ನೀವು ನಿಮ್ಮ ಮನೆಯನ್ನು ನೋಡಿಕೊಂಡು ನೋಡಿ, ಇಲ್ಲೊಂದು ನಾನೊಂದು ಸಿಂಪಲ್ಲಾಗಿ ಒಂದು ಮಾರ್ಕ್ ಮಾಡಿದ್ದೀನಿ ಇಲ್ಲಿ, ನಿಮಗೆ ಅರ್ಥ ಆಗಲಿ ಅಂತೇಳಿ. ಎಲ್ಲರೂ ಇದು ನೋಡಿ, ಇದು ನಾರ್ತ್ ಬಗ್ಗೆ ಹೋಗುವಂಥದ್ದು, ಇದು ಈಸ್ಟ್ ಬಗ್ಗೆ ಹೋಗುವಂಥದ್ದು. ಈಸ್ಟ್ ಕಡೆ ಲೈನ್ ಹೋಗುತ್ತೆ. ಇಲ್ಲಿರೋ ಇಷ್ಟು ಮನೆಗಳಲ್ಲಿ ನೋಡಿ, ಇಲ್ಲಿ ಎಲ್ಲ ಟಿಲ್ಟ್ ಆಗಿರೋವಂಥ ಮನೆಗಳು. ಇದಕ್ಕೆ ಇದು ನಾರ್ತ್ ಹೋಗ್ತಾ ಇದೆ ಅಂದರೆ ಇದು ಸೌತ್ ಹೋಗ್ತಾ ಇದೆ ಅಂದರೆ ನೋಡಿರಿ ಇಲ್ಲಿ ಎಷ್ಟು ವೇರಿಯೇಷನ್ ಇದೆ ಅಂತೇಳಿ. ಇದು ತೊಗೊಂಡ್ರೆ ಇದು ಹೀಗೆ ಅಡ್ಡ ಆಯಿತು. ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಿರೋದು, ಮೊದಲು ನಿಮ್ಮ ಮನೆಯ ಡೈರೆಕ್ಷನನ್ನು ತಿಳ್ಕೊಳ್ಳಿ ಮೊದಲು. ಎರಡನೇದಾಗಿ ನೀವು ಗ್ರಿಡ್ ಮಾಡೋದನ್ನು ತಿಳ್ಕೊಳ್ಳಿ. ಮೂರನೇದಾಗಿ ಇವೆರಡು ಮಾಡಾದಮೇಲೆ ನಿಮ್ಮ ಮನೆಯಲ್ಲಿ ಯಾವ್ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಎನರ್ಜಿ ಇದೆ ಅದ್ರ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಮುಂದೆ ಬರೋ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸದ್ಯಕ್ಕೆ ಇಷ್ಟು ಸಾಕು. ಇಂದಿನ ವಾರ ಒಂದು ಪ್ರಶ್ನೆ ಕೇಳಿದ್ದೆ, ನಮ್ಮ ಝೋಡಿಯಾಕಲ್ಲಿ ಎಷ್ಟು ರಾಶಿಗಳಿದ್ದಾವೆ ಅಂತೇಳಿ. ಅದರ ಸರಿಯಾದ ಉತ್ತರ 12 ರಾಶಿ. ಇವತ್ತಿನ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನಮ್ಮ ಸೌರಮಂಡಲದಲ್ಲಿ ಗ್ರಹಗಳ ರಾಜ ಅಂತೇಳಿ ಯಾವ ಗ್ರಹವನ್ನು ಕರೆಯಲಾಗುತ್ತೆ? 1 ಶನಿ, 2ನೇದು ಸೂರ್ಯ, 3ನೇದು ಚಂದ್ರ, 4ನೇದು ಶುಕ್ರ. ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮ್ಮ ಕಮೆಂಟನ್ನು ನಾನು ಖಂಡಿತವಾಗಿ ನೋಡ್ತೀನಿ. ಸರಿಯಾದ ಉತ್ತರಕ್ಕೆ ಹಾರ್ಟ್ ಕೊಡ್ತೀನಿ. ನಿಮಗೆ ಅದಾಗಲೇ ಅರ್ಥ ಆಗುತ್ತೆ ಯಾವುದು ಸರಿಯಾಗಿದೆ ಅಂತೇಳಿ. ಇಲ್ಲಿವರೆಗೂ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದ. ಮತ್ತು ನಮಸ್ಕಾರ. ಮತ್ತೆ ಸಿಗೋಣ.